ಯಾರಪ್ಪ ಯಾರಿದ್ದಾರೆ ಸರ್? ಮಹಾವೀರ್ ಬರೋಣ ಸರ್, ಮುನ್ಸಿಪಾಲ್ಟಿ ಇದೆ. ಕಮ್ ಹಿಯರ್. ಮುಖ್ಯ ವಿಶೇಷ ಸರ್, ನಮ್ಮ ಕಡೆ ಕೊಟ್ಟಿದ್ರು ಸರ್. ಅವ್ರು ರಿಜಿಸ್ಟ್ರೇಷನ್ ಬಂದಾಗ ಒಂದು ವಾರದೊಳಗೆ ಕ್ಲಿಯರ್ ಮಾಡಿಕೊಡ್ತೀವಿ ಬಂದಿದೆ. ಅವರು ಹಳೆ ಕಟ್ಟಡದ ಅವಶೇಷ ಅದಾವ ಸರ್ ಅಲ್ಲೇ. ಇವ್ರು ಅರ್ಜಿ ಕೊಟ್ಟ ನಂತರ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ದವರು ಹೆಲ್ತ್ ಸೆಕ್ಷನ್ ಈ ಕಸ ಏನ್ರಿ ಅವಶೇಷ ಏನ್ರಿ ಈಗ? ಇಲ್ಲ ಸರ್, ಇನ್ನೂ ಅದಾವ ಸರ್ ಭಾಳ ಸರ್. ಅವಶೇಷ ಇರೋದು ಬಿಡ್ರಿ, ಕಸ ಎತ್ತಾಕ್ಸ್ರಿ. ಹಾಕ್ಸ್ತೀನಿ ಸರ್. ಕಸ ಆಯ್ತು ಅದು ಎತ್ತಿದ್ರೆ ಹೆಂಗಪ್ಪ ನೀವು? 3 days ಒಳಗೆ ಕಸ ತೆಗಿತೀನಿ ಸರ್. 3 days ಒಳಗೆ ತೆಗೆದು ನಾನು ಇದನ್ನು 3 ದಿವಸ ಇರ್ತೀನಿ ಇಲ್ಲೇ ಸರ್, ಗೊತ್ತಾಯ್ತಾ? ನಾಳೆ ನಾಡಿದ್ದು ಟೈಮ್ ಇದೆ, ನನಗೆ ಹೋಗೋದ್ರೊಳಗೆ ಬಂದು ರಿಪೋರ್ಟ್ ಕೊಡ್ಬೇಕು ಸರ್. ಚಿತ್ರ ಕ್ಲಿಯರ್ ಆಗಿ ಕೊಡ್ತೀನಿ ಸರ್. ಹಾಂ ಕೊಡ್ತೀನಿ ಸರ್. ಕೊಡದಿದ್ರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊತೀನಿ, ಆ್ಯಕ್ಷನ್ ತೊಗೊಳ್ತೀನಿ. ಆಗುತ್ತೆ ಸರ್. ನಮಸ್ತೆ. ಟೋಕನ್ ನಂಬರ್ 2 ಸಂಜೀವ್ ತಂದೆ ಶಿವಾಜಿ ಪವಾರ್, ಆಹಾರ ಇಲಾಖೆ ಡಿಪಾರ್ಟ್ಮೆಂಟ್. ಫುಲ್ ಅಟೆನ್ಷನ್ ಶ್ರೀ ಸಂಜೀವ್ ತಂದೆ ಶಿವಾಜಿ ಪವಾರ್, ರಿಜಿಸ್ಟರ್ ಮಾಡಿ ಫುಡ್ ಇಲಾಖೆ. ಬನ್ನಿ, ಸೈನ್ ಮಾಡಿ 3 ದಿವಸದೊಳಗೆ ನಾನು ರಿಪೋರ್ಟ್ ಕೊಡಿ, ಇಲ್ಲೇ ಕ್ಲೋಸ್ ಮಾಡೋಗ್ತೀನಿ, ಗೊತ್ತಾಯ್ತಾ? ಈಗ 3 ದಿವಸದಲ್ಲಿ ಕ್ಲಿಯರ್ ಮಾಡಿಸ್ತೀನಮ್ಮ, ಆಯ್ತಲ್ಲ? ಈಗ 3 ದಿನದಲ್ಲಿ ಕ್ಲಿಯರ್ ಮಾಡಿ ನಾನು ರಿಪೋರ್ಟ್ ಕೊಟ್ಟು ಹೋಗ್ಬೇಕು. ಬನ್ನಿ, ನಾನು ಅವ್ರ ಮೇಲೆ ಕೇಸ್ ನಡೆಸ್ತೀನಿ. ಟೋಕನ್ ನಂಬರ್ 2 ಸಂಜೀವ್ ತಂದೆ ಅರ್ಜಿ ಇಲ್ಲಪ್ಪ, ಈಗ ಇತ್ತಲೇ ಬನ್ನಿ. ಇಲ್ಲ ಅಂತಂದ್ರೆ ಹೊರಗಡೆ ಕಳಿಸ್ತೀನಿ, ನಿಮ್ಮಿಂದ ಇವ್ರಿಗೂ ತೊಂದರೆ ಆಗ್ತದೆ. ವರ್ಷದಿಂದ ಪಡಿತರ ಚೀಟಿ ಮಂಜೂರು ಮಾಡುವಂತೆ ಆನ್ಲೈನಲ್ಲಿ ಅರ್ಜಿ ಕೊಟ್ಟಿದ್ದಾರೆ. ಏನಾಗಿದೆ ಅಷ್ಟು ಏಜ್ ಇದು ಕೊಟ್ಟಿದ್ದಾರಾ? ಹಾಂ, ಓಕೆ. ಇದೇನು ಇದೇನಿದು ಸ್ಟೇಜ್? ಅಲ್ಲಲ್ಲ, ಅವ್ರಿಗೆ ಗೊತ್ತಾಗಿರೋಲ್ಲ ಇದ್ರೆ ಅವ್ರು ಎಲ್ಲಿಗೆ ಹೋಗಿ ಚೆಕ್ ಮಾಡ್ತಾರೆ ಪಾಪ. ಆನ್ಲೈನ್ ಮಾಡೋದಕ್ಕೂ ಅವ್ರಿಗೆ ಬರೋಲ್ಲ, ಯಾರ್ಕೆಲ್ಲ ಮಾಡಿಸಿರ್ತಾರೆ ಪಾಪ. ಅವ್ರಿಗೆ ಓದು ಬರ್ತಿರಲ್ಲ, ಏನಿರಲ್ಲ. ನೀವು ಒಂದು ಕೆಲಸ ಮಾಡಿ, ನಾನು ಇದನ್ನು ರಿಜಿಸ್ಟರ್ ಮಾಡ್ಕೊತೀನಿ, ಮಾಡಿಕೊಂಡು ನನಗೆ ನೀವು ಇಂಟಿಮೇಷನ್ ಕೊಡಿ, ಏನು ಅಪ್ರಾಕ್ಸಿಮೇಟ್ಲಿ ಅವ್ರು ಆಗಿದೆಯಾ ಅಥವಾ ಎಷ್ಟು ದಿನದಲ್ಲಿ ಆಗುತ್ತೆ ಅಂತಂದು. ಹಾಂ, ನಾನು ಇದು ನೋಟ್ ಮಾಡ್ಕೊಂಡಿರ್ತೀನಿ, ಅವ್ರಿಗೊಂದು ಕಾಪಿ ಕೊಡ್ತೀನಿ, ಅವ್ರ ಆಫೀಸ್ಗೆ ಹೋಗಿ ನೀವು ಆಗಿದ್ದರೆ ನಿಮಗೆ ಬೇಗ ಮಾಡಿಕೊಟ್ಬಿಡ್ತಾರೆ. ಆಗಿದ್ದರೆ ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ಮಾಡ್ತಾರೆ. ಈಗ ಅವ್ರ ಕೈನಲ್ಲಿರಲ್ಲ, ಅದು ಕಂಪ್ಯೂಟ್ರೇ ಮಾಡಬೇಕದು. ಹಾಂ, ಅದು ಮಾಡಿಸ್ಕೊಳ್ಳಿ.